ಕಾಂತಾರ ಸಿನಿಮಾ ಬಳಿಕ ಕನ್ನಡ ಚಿತ್ರರಂಗ ಮಕಾಡೆ ಮಲಗಿದ್ದು ಗೊತ್ತೇ ಇದೆ. ಅದರಲ್ಲಿ ಮಧ್ಯದಲ್ಲಿ ದರ್ಶನ್ ನಟಿಸಿದ ಕಾಟೇರ ಸಿನಿಮಾ ಬಿಟ್ಟರೆ ಮತ್ಯಾವುದು ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿಲ್ಲ. ಹೀಗಾಗಿ ಕಳೆದ 1.5 ವರ್ಷದಿಂದ ಕನ್ನಡ ಚಿತ್ರರಂಗದ ಕಡೆಗೆ ಯಾರು ತಿರುಗಿ ನೋಡುತ್ತಿಲ್ಲ. ಇದೆಲ್ಲ ಪ್ಯಾನ್ ಇಂಡಿಯಾ ಎಫೆಕ್ಟ್ ಅಂತ ಕೆಲವರು ಹೇಳುತ್ತಿದ್ದಾರೆ. KGF 2 ಕಾಂತಾರ ಬಳಿಕ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದರೆ ಆ 2 ಸಿನಿಮಾಗಳ ಬಳಿಕ ಸ್ಯಾಂಡಲ್ವುಡ್ ಅಷ್ಟೇ ಬೇಗ ಸೈಲೆಂಟ್ ಆಗಿದೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗವನ್ನು ಮೇಲೆತ್ತುವುದಕ್ಕೆ ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಬೇಕಾಗಿವೆ. ಅಂತಹ ಸಿನಿಮಾಗಳು ಸದ್ಯಕ್ಕೆ ಯಾವುದಿದೆ? ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಅವತಾರದಲ್ಲಿ ಥಿಯೇಟರ್ಗೆ ಲಗ್ಗೆ ಇಡುವುದಕ್ಕೆ ಸಜ್ಜಾಗಿದ್ದಾರೆ. ಒಂದಿಷ್ಟು ದಿನ ಕಾದು ಕಾದು ಸುಸ್ತಾಗಿದ್ದ ಫ್ಯಾನ್ಸ್ಗೆ ಮಾರ್ಟಿನ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದೇ ಒಂದು ಸಂತಸ. ಧ್ರುವ ಸರ್ಜಾ, ನಿರ್ದೇಶಕ AP ಅರ್ಜುನ್, ನಿರ್ಮಾಪಕ ಉದಯ್ ಮೆಹ್ತಾಗೆ ಸೇರಿದಂತೆ ಹಲವು ಮಂದಿಗೆ ಮೊದಲ ಪ್ಯಾನ್ ಇಂಡಿಯಾ ಎಕ್ಸ್ಪೀರಿಯನ್ಸ್. ಹೀಗಾಗಿ KGF ನಂತೆ ಮೊದಲ ಯತ್ನದಲ್ಲಿ ಯಶಸ್ಸು ಸಿಕ್ಕರೆ ಈ ತಂಡಕ್ಕಷ್ಟೇ ಅಲ್ಲ, ಚಿತ್ರರಂಗಕ್ಕೆ ಮತ್ತೆ ಚೈತನ್ಯ ಬರುತ್ತದೆ. ಕಬ್ಜಾ ಬಳಿಕ ಉಪೇಂದ್ರ ಅವರ ಮತ್ತೊಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗುತ್ತಿದೆ. ಅದುವೇ UI. ಉಪ್ಪಿ ಡೈರೆಕ್ಷನ್ಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಫ್ಯಾನ್ಸ್ ಇದ್ದಾರೆ. ಆ ಫ್ಯಾನ್ಸ್ ಫಾಲೋವಿಂಗ್ UI ಮೂಲಕ ದೇಶವ್ಯಾಪಿ ವ್ಯಾಪಿಸಬೇಕಿದೆ. UI ಏನಾದರೂ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ದಾಖಲೆ ಬರೆದರೆ ಸ್ಯಾಂಡಲ್ವುಡ್ ಶೈನ್ ಆಗುವುದರಲ್ಲಿ ಡೌಟೇ ಇಲ್ಲ. ಈ ವರ್ಷವೇ UI ರಿಲೀಸ್ ಆಗುತ್ತಾ ಇನ್ನೂ ಕ್ಲಾರಿಟಿ ಇಲ್ಲ. ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮ್ಯಾಕ್ಸ್ ಇತ್ತೀಚೆಗಷ್ಟೇ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡಿತ್ತು. ಈ ಕಾರಣಕ್ಕೆ ಇದೇ ವರ್ಷ ರಿಲೀಸ್ ಆಗುತ್ತೆ ಅನ್ನೋ ನಂಬಿಕೆ ಕಿಚ್ಚನ ಫ್ಯಾನ್ಸ್ಗಿದೆ. ಟೀಸರ್ ನೋಡಿದ ಮೇಲೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಆಗಬಹುದು ಅನ್ನೋ ನಂಬಿಕೆ ಹುಟ್ಟುಕೊಂಡಿದೆ. ಇದೇ ವರ್ಷ ಧ್ರುವ ಸರ್ಜಾ ನಟನೆಯ ಮತ್ತೊಂದು ಸಿನಿಮಾ ರಿಲೀಸ್ ಆಗುತ್ತಿದೆ. ಅದುವೇ KD. ಈಗ ರಿಲೀಸ್ಗೆ ರೆಡಿಯಾಗಿರುವ ಮಾರ್ಟಿನ್ ಅಷ್ಟೇ KD ಕೂಡ ದೊಡ್ಡ ಮಟ್ಟಕ್ಕೆ ಹೈಪ್ ಕ್ರಿಯೇಟ್ ಮಾಡಿದೆ. ಜೋಗಿ ಪ್ರೇಮ್ ನಿರ್ದೇಶನವಿದ್ದು ಈಗಾಗಲೇ ಸಿನಿಮಾ 1 ಹಂತಕ್ಕೆ ಪ್ರೇಕ್ಷಕರನ್ನ ತಲುಪಿದೆ. ಅಲ್ಲದೆ ಡಿಸೆಂಬರ್ಗೆ ರಿಲೀಸ್ ಅಂತಾನು ಟೀಮ್ ಅನೌನ್ಸ್ ಮಾಡಿದೆ. ಈ ಕಾರಣಕ್ಕೆ ವರ್ಷದ ಕೊನೆಯಲ್ಲಿ ಮತ್ತೊಂದು ಪ್ಯಾನ್ ಇಂಡಿಯಾ ಸಕ್ಸಸ್ ನಿರೀಕ್ಷಿಸಬಹುದು. ಇನ್ನು ಶಿವರಾಜ್ ಕುಮಾರ್ ಹಾಗೂ ನರ್ತನ್ ಕಾಂಬಿನೇಷನ್ ಸಿನಿಮಾ ಭೈರತಿ ರಣಗಲ್ ಕೂಡ ಇದೇ ವರ್ಷ ರಿಲೀಸ್ ಆಗುತ್ತಿದೆ. ಈ ಸಿನಿಮಾದ ತುಣುಕುಗಳು ಕೂಡ ಸಿನಿಪ್ರಿಯರಿಗೆ ಕಿಕ್ ಕೊಟ್ಟಿದೆ. ಈ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದ ಮರ್ಯಾದೆ ಉಳಿಸಬಹುದು. ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆ ಕನ್ನಡಿಗರಿಗಾಗಿ ನಿರ್ಮಾಣಗೊಂಡಿರುವ 2 ಸಿನಿಮಾಗಳಿವೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವ ಭೀಮಾ, ಇನ್ನೊಂದು ಗೋಲ್ಡನ್ ಸ್ಟಾರ್ ಗಣೇಶರವರ ಕೃಷ್ಣ ಪ್ರಣಯ ಸಖಿ. ಇವೆರಡರಲ್ಲಿ ಭೀಮಾ ಮಾಸ್ ಆಡಿಯನ್ಸ್ಗಾದರೆ ಕೃಷ್ಣ ಪ್ರಣಯ ಸಖಿ ಕ್ಲಾಸ್ ಆಡಿಯನ್ಸ್ಗೆ. ಹೀಗಾಗಿ ಮುಂದಿನ 5 ತಿಂಗಳಲ್ಲಿ ಈ 6 ಸಿನಿಮಾ ತೆರೆ ಕಂಡರೆ ಒಂದಾದರೂ ಸಿನಿಮಾ ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನು ಉಳಿಸಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.